ಅಲ್ಲೆಲ್ಲಾ ಹಾಲ್ ಕೊಡವು ಅದಕ್ಕ ಮುಚ್ಚು ಮರೆ ಇರ್ಲಿ ಅಂತ ಹೇಳಿ ಒಳಗ್ ಕಟ್ತೀವ್ರಿ ಸರ್. ಅದು ಕೊಟ್ಟಿಗಿದಾಗ ಇಲ್ಲಿ ಹಾಲ್ ಕೊಡಲ್ಲಲ್ರಿ, ಅವಕ್ ಹೊರಗಡೆ ಸ್ವಲ್ಪ ಮಕ್ಳು ದೊಡ್ಡ ಕರುಗಳು ಇರ್ತಾವಲ್ರಿ ಅಲ್ಲೇ ಕಟ್ಟಿವಂತಂದ್ರ ಅವ್ ಹಾಲ್ ಕುಡ್ಸ್ಕೊತಾವಂತ ಅವಕ್ ಹೊರಗ ಅಲ್ಲೊಂದರಿ ಒಮ್ಮ ಕರುಗಳಿಗೆ ಕಟ್ಲಕ್ ಬೇರೆ ಕಡೆ ಇಟ್ಟಿವಿ. ಹಾ ಬೇರೆ ಕಡೆ ಬಂದ್ ಕೂಡ್ಲೆ ರೋಗನೂ ಒಂದು ಅವು ಸಣ್ಣ ಆಗಿರ್ತಾವ ದೊಡ್ಡ ಆಗ್ತಾವ. ಒಂದಕ್ಕೊಂದ್ ಜಗಳ ಅದು ಅಂತಂದ್ರೆ ಏನಾಯ್ತು ಅಂತಂದ್ರೆ ನಾವ್ ಕಾಯೋದಂತ ಇರಲ್ಲಲ್ರಿ. ಅಲ್ದಂಗ ಏನು AC ಏನು ಹಾಕಲ್ಲ, ಇದು ನ್ಯಾಚುರಲ್ ಗಾಳಿ ಬರ್ತದ, ಆರೋಗ್ಯವಾಗಿರ್ತೀವಿ. ನಮ್ಗೆ ಎಷ್ಟೋ ನನ್ ಮಕ್ಕಳ್ರಿ ಒಂದ್ರಿಂದ ನಾನು ಈಗ ರಿಯಲ್ ಹೇಳ್ತೀನಿ, ನಮ್ಮ ಅತ್ತೆಯವ್ರ ದನಗಳ ಕರುಗಳು ಇರ್ತಾವಲ್ಲ ಅವ್ರು ಬೆಣ್ಣೆ ಮಾಡಿದಾಗ ಬೆಣ್ಣೆ ತಿನ್ನೋದು, ಹಾಲ್ ಕುಡಿಯೋದು ಈಗಿನ ಕಾಲದಾಗ ಏನ್ ಹೇಳತ್ತೀನ್ರಿ. ನನ್ ಮಕ್ಕಳೆಲ್ಲಾಗಿ ನಾವ್ ಎಷ್ಟು 12-13 ವರ್ಷಗಳು ಆದ್ರೂ ಕೂಡ ಅವ್ರಿಗೆ ಯಾವ್ದು ರೋಗ ರುಜಿನಗಳು ಬಂದಿಲ್ಲ. ಫಿಟ್ ನನ್ ಮಕ್ಕಳು ಗಟ್ಟಿನೇ ಹಾರಿ. ಈಗ ಹಾಸ್ಟೆಲ್ದಾಗ ಇಟ್ಟಾಗ ಈಗ ಆರಾಮ ಇರಲ್ಲ, ಈಗ ಆರಾಮ ಇರಲ್ಲ. ಇದು ನೋಡ್ರಿ ಸರ, ಆ ಕಡೆ ಹಿಂದ ನೋಡಿದ್ರಲ್ಲ ನೀವು, ಅದು ಸಣ್ಣ ಹೋಲ್ರಿ. ಆ ಹೋಲ್ನಾಗ ನೀರ್ ಹಾಕ್ತಿದ್ರು. ಜನ ಈಸಿ ಮಾಡ್ಕೊಂಡ್ರದು ನೀರ್ ತುಂಬ್ಲಕ್ಕಂತೆ. ಇದಕ್ಕ ಕೇಲ್ ಅಂತಾರ. ಮಾಲ್ದೆ ಹಂಗಾಯ್ತು ಪದ್ಧತಿ ರೀ. ಇದು ಮಠ ರೀ ಸರ್, ದೊಡ್ಡ ಮಠ. ಹೊರಗಿನ ಈಗ ಮನಿ ಈಗ ಮಾಡ್ಕೊಂಡಾರ ಇವ್ರೆಲ್ಲ. ಮನಿ ತೋರ್ಸಂದ್ರಿ, ಮನಿ ಇವ್ರು ಹೇಳ್ತಾರ ಮನಿ ಬಗ್ಗೆದ. ಇದು ರೂಪ ಮನಿ ಬಗ್ಗೆ ಹೇಳೋಂಚೂರು. ಇದು ಪುರಾತನ ಮನೆ ರೀ. ಇದನ್ನ ಎಷ್ಟು 400-300 ವರ್ಷಗಳಿಂದ ಕಟ್ಟಿದ್ದ ಮನೆ ರೀ. ಅಷ್ಟು ಗಟ್ಟಿ ಅದರಿ. ಇವಾಗೆಲ್ಲಾ ನಾವು ಏನೋ ಸಿಮೆಂಟ್ ಹಾಕಿ ಅದ ಹಾಕಿ ಏನೋ ಗಟ್ಟಿ ಅದಂತಿಲ್ರಿ. ಇದು ಮಣ್ಣಿನಿಂದಾನೇ ಕಟ್ಟಿ ಅದ್ ಏನೋ ಗಚ್ ಅಂತ ಮಾಡ್ತಾರ್ರಿ. ಗಚ್ಚಿಂದ ಮಾಡಿ ಇದು ಫಿಟ್ ಮನೆಗೆ ಫಿಟ್ನೆಸ್ ಕೊಟ್ಟದ್ರಿ ನಮ್ ಗೋಡೆ. ಇಲ್ಲಿ ಚಳಿನೂ ಆಗಂಗಿಲ್ರಿ ನಮ್ದು. ಇವು ನೋಡಿದ್ರೆ ಮ್ಯಾಲೆಲ್ಲಾ ಇಲ್ಲೆಲ್ಲಾ ಕಟ್ಟಿಗೆ ಹಾಕಿ ಮ್ಯಾಲ ಪರ್ಸಿ ಹಾಕಿ ಮಾಡಿರ್ತೀವಲ್ರಿ. ನ್ಯಾಚುರಲ್ ಗಾಳಿನೂ ಬರ್ತದ, ಜೊತೆಗೆ ನಾವ್ ಆರೋಗ್ಯಕ್ಕೂ ಒಳ್ಳೇದಾಗ್ತದ. ಮತ್ತೆ ಇವು ಎಷ್ಟು ಈ ಛತ್ ಹಾಕಿ ಕಟ್ಟಿದೀವಿ ಅಂತಂದ್ರೆ 40-50 ವರ್ಷಗಳು ಅಷ್ಟೇ ಕೊಡ್ತದಲ್ರಿ ಬಾಳಿಕೆ. ಬಟ್ ಇದು ಎಷ್ಟು 300-400 ವರ್ಷಗಳಿಂದ ನ್ಯಾಚುರಲ್ AC. ಮತ್ ಜೊತೆಗೆ ಹಿರಿಯರ ಎಲ್ಲಾ ಒಳ್ಳೆ ಒಂದ್ ಅನುಭವಗಳ ಜೊತೆಗೆ ನೆನಪುಗಳನ್ನ ಬರ್ತಾವ್ರಿ ಈ ಮನೆಗೆ. ಅದಕ್ ಅವ್ರ ಏನ್ ಇಟ್ಟಾರಲ್ರಿ, ನಮ್ ಮನೆ ಎಷ್ಟೋ ಎಲ್ಲರೂ ಛತ್ ಹಾಕ್ಬೇಕು ಹಂಗ ನಮ್ಗೆ ಇಷ್ಟ ಇಲ್ರಿ. ನಮ್ಗೆ ಇದೇ ಅವ್ರ ಒಂದ್ ಸಂಪ್ರದಾಯದ ಜೊತೆಗೆ ಅವರ ಒಂದು ಭಾವನೆಗಳ ಜೊತೆಗೆ ನಾವ್ ಒಂದ್ ಇರ್ಬೇಕಂತ ಖುಷಿ ಅಷ್ಟೇ. ಇದು ದೇವ್ರ ಮನೆ ರೀ. ಯಾವಾಗ್ಲೂ ಈ ವಾಸ್ತುಗಳ ಪ್ರಕಾರ ಕುಂತ್ ಮಾಡ್ಬೇಕು ನಿಂತ್ ಮಾಡ್ಬೇಕು ಅಂತ ಹೇಳಿ ಏನೇನೋ ಹೊಸ ಮನೆಗಳಾಗ ಇರ್ತಾವ. ಬಟ್ ನಮ್ ಹಿರಿಯರ್ ಏನ್ ಹೇಳ್ತಾರ, ನಾವ್ ಪೂಜಾ ಮಾಡ್ಬೇಕಂದ್ರೆ ನಮ್ಮ ಆತ್ಮ ಜೊತೆಗೆ ನೇರವಾಗಿ ಇರ್ಬೇಕಂತ ಹೇಳಿ ಇಷ್ಟೇ ಹೈಟ್ ಇರ್ಬೇಕಂತ ಮೊದಲು ನಡೆದನೆ ಅದರಿ. ಅಷ್ಟೇ ಸಿಸ್ಟಮ್ ಅದ. ಈಗ ಈ ಮೂಲೆಗಿರ್ಬೇಕು ಈ ಮೂಲೆಗಿರ್ಬೇಕು, ಕುಂತ್ ಪೂಜಾ ಮಾಡ್ಬೇಕು ನಿಂತ್ ಪೂಜಾ ಮಾಡ್ಬೇಕಂತ ಈಗಿನ ವಾಸ್ತು ಹೇಳ್ತದ. ಬಟ್ ಅವಾಗಿನ ಹಿರಿಯರ್ನ ಮತ್ತೇನ್ ಹೇಳೋದು ಇಲ್ಲ, ಇದು ನಮ್ಮ ಆತ್ಮ, ನಮ್ ದೇವ್ರ ಎಲ್ಲಿ ಇರ್ತಾನಂದ್ರ ನಮ್ಮ ಆತ್ಮದಾಗ ಇರ್ತಾನ. ಆತ್ಮಕ್ ನೇರವಾಗಿ ನಾವ್ ಮಾಡ್ಬೇಕು, ಬಾಗಿ ಮಾಡ್ಬೇಕು. ಹಿಂಗಿದ್ರೆ ನಮಗ ಪೂಜಾ ಮಾಡಿದ್ರೆ ಅವ್ನಿಗೆ ಒಪ್ಪಿಗೆ ಆಗ್ತದ ಅಂತ. ಅದೇ ಟೈಪ್ ಎಲ್ಲ ಕಡೆ ಜಗ್ಲಿ ಅವ. ಈಗ ಹಳ್ಳಿ ಪಳೆಗೆಲ್ಲ ಜಗ್ಲಿ ಹಿಂಗೆ ಇರ್ತದೆ. ಅಂದ್ರೆ ಇದು ಪೂರ್ತಿ ದೇವ್ರ ಮನೆಗೆ ಸೀಮಿತ. ದೇವ್ರ ಮನೆಗೆ ಅವ್ರು ನಾವ್ ಹಿರಿಯರು ಏನ್ ಹೇಳ್ತಾರೆ, ಈ ಮಡಿ ಅಂದ್ರೆ ಈಗಿನ ಕಾಲದಾಗ ನಡೆಯಲ್ಲ. ಬಟ್ ಅದು ಮಡಿ ಅಂತಂದ್ರೆ ಅವ್ರಿಗೆ ಸಮಾಧಾನ ಆಗ್ಲಿ ಅಂತ ನಾವು ಮಡಿ ಮಾಡ್ತೀವಿ. ಎಲ್ಲಿಂದ ಹೊರಗಿಂತಂದ್ರೆ ಧೂಳು ಮಣ್ಣು ಈಗೆಲ್ಲ ಹೊಗೆ ಅದೆಲ್ಲ ಇರ್ತಲ್ಲ, ಅದನ್ನ ಸ್ನಾನ ಮಾಡಿ ಬಂದಿವಿ ಅಂದ್ರೆ ನಮ್ಗ್ ಶುಚಿತ್ವನೂ ಆಗ್ತದ, ಜೊತೆಗೆ ಅವ್ರ ಮಾತ್ ಕೇಳಿವಿ ಅಂತ ಅರ್ಥನೂ ಆಗ್ತದೆ. ಅದಕ್ಕೆ ಅವ್ರು ಏನ್ ಹೇಳ್ತಾರಲ್ಲ ಮೇಡಮ್ ಗುಡು ಮುಂದ ಇವ್ ಮುಂದೊಂದ್ ದಿನ ಸಿಗಲ್ರಿ ಸರ್. ಇವ್ ನೋಡ್ಲಕ್ನು ಸಿಗಲ್ಲ. ಇವ್ ಇಲ್ಲಿ ಕೂಡ ಮಲ್ಗೋಕ್ ಬಹಳ ಕ್ವಾಲಿಟಿ ಸರ್. ಈಗ ನಾವ್ ಇಲ್ಲಿ ಬೇಸಿಗೆ ಕಾಲದಾಗ ಏನು AC ಏನು ಹಾಕಲ್ಲ. ಇದು ನ್ಯಾಚುರಲ್ ಗಾಳಿ ಬರ್ತದ, ಆರೋಗ್ಯವಾಗಿರ್ತೀವಿ. ನಮ್ಗೆ ಎಷ್ಟೋ ನನ್ ಮಕ್ಕಳ್ರಿ ಒಂದ್ರಿಂದ ನಾನು ಈಗ ರಿಯಲ್ ಹೇಳ್ತೀನಿ, ನಮ್ಮ ಅತ್ತೆಯವ್ರ ದನಗಳ ಕರುಗಳು ಇರ್ತಾವಲ್ಲ ಅವ್ರು ಬೆಣ್ಣೆ ಮಾಡಿದಾಗ ಬೆಣ್ಣೆ ತಿನ್ನೋದು, ಹಾಲ್ ಕುಡಿಯೋದು ಈಗಿನ ಕಾಲದಾಗ ಏನ್ ಹೇಳತ್ತೀನ್ರಿ. ನನ್ ಮಕ್ಕಳೆಲ್ಲಾಗಿ ನಾವ್ ಎಷ್ಟು 12-13 ವರ್ಷಗಳು ಆದ್ರೂ ಕೂಡ ಅವ್ರಿಗೆ ಯಾವ್ದು ರೋಗ ರುಜಿನಗಳು ಬಂದಿಲ್ಲ.
ಬಿಟ್ಟ ನನ್ ಮಕ್ಕಳು ಗಟ್ಟಿನೇ ಹಾರಿ ಈಗ ಹಾಸ್ಟೆಲ್ದಾಗ ಇಟ್ಟಾಗ ಈಗ ಆರಾಮ್ ಇರಲ್ಲ ಈಗ ಈಗ ಆರಾಮ್ ಇರಲ್ಲ ಇವ್ ಎಲ್ಲ ಗಲೀಜ್ ಆಗ್ತದಂತೆ ಇಲ್ಲಿ ಈಗ ಈ ಕೊಟ್ಟಿಗೆ ಅಂದ್ರೆ ಇದು ಮೊದ್ಲಿಂದ ಹಂಗೆ ಅದ್ರಿ ಅಂದ್ರೆ ನಿಮ್ ಅದು ಎಲ್ಲ ಶೇಖರಣೆ ಆಯ್ತಂದ್ರ ಇಲ್ಲೆಲ್ಲ ಹಸಿ ಆಗ್ತಾವ ಸಣ್ಣ ಸಣ್ಣ ಕರುಗಳು ಇರ್ತಾವ ಓಡಾಡ್ಬೇಕಂದ್ರೆ ಎಲ್ಲ ಖಾಲಿ ಆಗ್ತದ ಈ ಹಿಂದಿನ ಪ್ರಕಾರ ತುಳಿಬಾರ್ದು ಅಂತ ಇರ್ತದಲ್ಲ ಅದ್ ಬಂದ್ ಶೇಖರಣೆ ಬಿಡ್ತಾವ ಆಮೇಲೆ ತೆಗಿದಾರ ಅವಾಗ ಹಂಗೆ ಅದ್ರಿ ದನಗಳು ಇದ್ದಾಗ ಬರ್ಬೇಕಾಗಿತ್ತು. ಇದು ಹಾಲ್ ಕೊಡೋ ಒಂದ್ ಕಡೆ ಎಷ್ಟವ್ರಿ ಹಸುಗಳಿಲ್ಲಿ? ಸರ್ 40 ಹಾಲ್ ಕೊಡೋ ಒಂದ್ ಕಡೆ ಅಲ್ಲೆಲ್ಲ ಹಾಲ್ ಕೊಡವು ಅದಕ್ಕ ಮುಚ್ಚು ಮರೆ ಇರ್ಲಿ ಅಂತ ಹೇಳಿ ಒಳಗ್ ಕಟ್ತೀವ್ರಿ ಸರ್ ಅದು ಕೊಟ್ಟಿಗಿದಾಗ. ಇಲ್ಲಿ ಹಾಲ್ ಕೊಡಲ್ಲಲ್ರಿ ಅವಕ್ ಹೊರಗಡೆ ಸ್ವಲ್ಪ ಮಕ್ಳು ದೊಡ್ಡ ಕರುಗಳು ಇರ್ತಾವಲ್ರಿ ಅಲ್ಲೇ ಕಟ್ಟಿವಂತಂದ್ರ ಅವ್ ಹಾಲ್ ಕುಡಿಸ್ಕೊತಾವಂತ ಅವ್ ಹೊರಗ ಅಲ್ಲಿ ಅಲ್ಲೊಂದರಿ ಅವ್ ಕರುಗಳಿಗೆ ಕಟ್ಲಕ್ ಬೇರೆ ಕಡೆ ಇಟ್ಟಿವಿ. ಅದು ಬೇರೆ ಸ್ವಲ್ಪ ಹಾ ಬೇರೆ ಕಡೆ ಬಂದ್ ಕೂಡ್ಲೆ ಅಂದ್ರೆ ರೋಗ ಈಗ ಬರಬಾರ್ದು ಅಂತ. ಹಾ ರೋಗನೂ ಒಂದು ಅವು ಸಣ್ಣ ಆಗಿರ್ತಾವ ದೊಡ್ಡ ಆಗ್ತಾವ ಒಂದಕ್ಕೊಂದ್ ಜಗಳ ಅದು ಅಂತಂದ್ರೆ ಏನಾಯ್ತು ಅಂತಂದ್ರ ನಾವ್ ಕಾಯೋದಂತ ಇರಲ್ಲಲ್ರಿ ಅದಕ್ಕ ಅವಕ್ಕ ಮತ್ತ ಅಂದ್ರೆ ಇದು ಸಂಪ್ರದಾಯ ಮೊದ್ಲಿರೋದು ಹಂಗೆ ಕಂಟಿನ್ಯೂ ಹಾ ಹಂಗೇರಿ ಸರ್ ಹಂಗೇರಿ ನೀವು ಹೊಸ ಮನೆ ಕಟ್ಟದ್ರ ಅಂದ್ರೆ ಇದು ಕಂಟಿನ್ಯೂ ಇಟ್ರಿ ಹೌದಲ್ರಿ? ಹಾ ರೀ ಸರ್ ಬಾಳ ಮಂದಿ ಹೊಸ ಮನೆ ಕಟ್ಟದ್ರ ಅಂದ್ರೆ ಎಲ್ಲ ಬಿಡಿಸ್ಬಿಡ್ತಾರೆ. ಹಾ ರೀ ಸರ್ ತಾಯಿಯವರು ಬಾಳ ಮಾಡ್ತಾರೆ. ಹಾ ಅವ್ರ ಇನ್ನೂ ರೀ ಸರ್ ಅವ್ರ ಎಲ್ಲಿ ಹೋದ್ರ ಹಾಲು ಮೊಸರು ಅದ್ರಲಿಂದ ಗಟ್ಟಿ ಅಂತ ಹೇಳಂದ ಅವ್ರ ರಾತ್ರಿ ಊಟಕ್ಕೆಲ್ಲ ಅನ್ನ ಹಾಲು ತುಪ್ಪನೇ ಊಟ ಮಾಡ್ತಾರೆ. ಹಾ ಇಲ್ಲ ನಮ್ಮ ಇದು ಸುಮ್ಮನೆ ಎಲ್ಲಾ ಸಾಮಾನುಗಳು ಇಟ್ಟಿವ್ರಿ ನಮ್ಮ ಇದ್ ನೋಡ್ರಿ. ಹಾ ಅಲ್ಲೇ ಬರ್ರಿ ಯಾಕಂದ್ರ ಈಗ ನಾಯಿಗಳು ಅವ್ರಿ ಸರ್ ಒಂದ್ 8 ಆಗ್ತಾವ್ರಿ. ಈಗ ನಾಯಿಗಳದು ಬಂದು ಅಂದ್ರ ಅವ್ ಕೆತ್ಕೊಂಡ್ ಹೋಗ್ಬಿಡ್ತಾವಲ್ರಿ. ಹಾ ಇಲ್ಲೇ ಸಮೀಪ ಇದ್ರೆ ಅಲ್ಲೇ ಅದಕ್ಕೊಂದ್ ಸಪ್ರೇಟ್ ನೋಡ್ಕೊಂಡ್ ಇರ್ಬೇಕು ಅಂತ ಅಂದಂಗ. ಹಾ ಇದು ಬಿಲ್ವಪತ್ರೆ ರೀ ಸರ್. ಹಾ ರೀ ಸರ್ ಎಷ್ಟೆಲ್ಲಿ ಬರ್ತಾರೆ? 3 ಎಲ್ಲಿದ್ರಿ ಸರ್. 3 ಎಲ್ಲಿದ್ ಬರ್ತದೆ. ಆಮೇಲೆ ಈಗ ಸ್ವಲ್ಪ 2 ಗಿಡವರಿ ಅಲ್ಲಿ ಹೊರಗ್ ಒಂದ್ ಅದಾರಿ. ಇನ್ನ ಮನ್ಯಾಗ ಹೊರಗ್ ಹಾಕ್ತಾರೆ. ಇದೆಲ್ಲ ಅದು ತರಕಾರಿ ನಮ್ಮ ಅತ್ತಿಯರ್. ಇಲ್ಲೆಲ್ಲ ಸ್ವಲ್ಪ ತರಕಾರಿ. ನಮಸ್ಕಾರ ಗುರ್ತಾಯಿ. ಇಲ್ಲಿ ಮಾಡ್ರಿ. ಹಾ ರೀ ಇಲ್ಲಿ ಕರಗ ಎಷ್ಟು ಮಾಡ್ರಲ್ರಿ? ಹಾ ರೀ ಜಾಗನೂ ಚಲೋ ಅದ. ಹಾ ರೀ ಸರ್ ಇವೆಲ್ಲ ಏನ ನಮಗ್ ಬೇಕಾಗಿದ್ದು ತರಕಾರಿ. ಹಾ ರೀ ಸರ್ ಸಣ್ಣ ಗಾರ್ಡನ್. ಹಾ ಸಣ್ಣ ಗಾರ್ಡನ್ ಇಲ್ಲಿ ರಾಜಗಿರಿ ಅದಾಕ. ಹಾ ರೀ ಅವ್ರ ಡೈಲಿ ಹೊಲಕ್ ಹೋಗ್ತಾರ್ರಿ. ಅವ್ರ ಈಗನು ಹೊಲಕ್ ಹೋಗ್ತಾರ ಸರ್ ಅವ್ರ ಮಾತಲ್ರಿ ಅವ್ರದ ಸ್ವಲ್ಪ ಅವ್ರಿಗೆ ಅಂಗನವಾಡಿ ಅವ್ರ ಹೇಳ್ತಾರ ನನಗ್ ಅಂಗನವಾಡಿ ಟೀಚರ್ ಪೋಸ್ಟ್ ಬಂದಿತ್ತಂತ ಹಿಂದೆ ಕಳ್ಸಿದಿಲ್ಲಲ್ರಿ ಅದೇ ನಂದೇ ನಿನಗ್ ಬಂದದ ಅಂತ ಹೇಳ್ತಾರ. ಅವ್ರಿಗೆ ನಾ ನೌಕರಿ ಮಾಡ್ಲಕ್ ಕಾರಣನು ಅವ್ರೇ ರೀ. ಬೇರೆ ಅತ್ತೆಯವ್ರೆಲ್ಲ ಕಳ್ಸ್ಬಾರ್ದಂತಾರಲ್ರಿ. ಇಲ್ಲ ನೀ ಏನ್ ಬೇಕಾದ್ ಮಾಡ ಅಂತ ಹೇಳಿ ಅವ್ರೆ ಅಂದ್ರೆ ನಾವ್ ಹಂಗಿರ್ಬೇಕು ಹಂಗೆ ಮಾಡ್ಬೇಕಂತ ಹೇಳಿ ಕೊಟ್ಟಾರ. ಇದೆಲ್ಲ ಹಿಂಗೆ ರೀ. ಈಗ ನಿಂಬಲ್ಲಿ ಬಾವಿ ಅದೊಂದೇ? ಹಾ ಅದೊಂದೇ ರೀ. ಅಲ್ಲಿಂದ ನೀರ್ ಇಲ್ಲಿ ತನಕ ಕನೆಕ್ಷನ್ ರೀ ಸರ್. ಹಾ ಇಲ್ರಿ ಅದು ಸುಮ್ಮನೆ ಅಲ್ಲಿ ಹಾಲ್ ಕಾಸೋದು ಅದು ಮಾಡೋದು ಅಲ್ಲಿ ಹಾ ಹಾಳಿ. ಅವ್ ಗಿಡಗಳು ಕೆಳಗ್ ಬೀಳ್ತಾವಲ್ರಿ. ಹಾ ಬಗ್ಲ ಇವೆಲ್ಲ ಇದು ರೀ ಕಣಕಿ ದನಗಳಿಗೆಲ್ಲ ರೀ. ಈಗೆಲ್ಲ ಮತ್ಸಿ ಅದು ಹೊಸ ಕಣಕಿ ಬರ್ತಾನೆ ಹಳಿದೆ. ಹಾ ರೀ ಇನ್ನ ಕವಳಿ ಹುಲ್ಲು ಇರ್ತಿತ್ರಿ ಖಾಲಿ ಆಗ್ಯಾದ ಸರ್. ಹಿಂಗಿಂದ ಹಾ ಮನೆಗೆ ಹೋಗ್ತೇವೆ. ಸ್ವಲ್ಪ ಅದಕ್ಕೆ ಆರಾಮ್ ಇರ್ಲಿಲ್ರಿ ಅದು ಸುಸ್ತದ ಅಷ್ಟೇ. ಹಿಂಗ್ ಬರ್ರಿ ಒಳಗ್. ಏನ್ ಮಾಡ ಏ ಬ್ರೋನೋ ಇಲ್ವಾ ಹಾ ರೀ ಸರ್. ನಾವ್ ಏನ್ರಿ ಬಂಬು ತಿಳಿದ ಬರೀ 4-5 ಟೆಂಟ್ ಹೌಸ್ ಐತ್ರಿ ಇಲ್ಲಿ. ಅಂದ್ರೆ ಇಲ್ಲಿ ನಮ್ಮಲ್ಲಿ ನಮ್ಮ ಮನೆಯವ್ರಿಗೆಲ್ಲ ಕೆಲ್ಸ ಬಹಳ ಜನ ಕೇಳ್ತಾರೆ. ಬಂಬು ಸಿಗ್ತಾವ, ಸಿಲಿಂಡರ್ ಸಿಗ್ತದ, ನಿಟ್ರಿಗಿ ಸಿಗ್ತದ, ಮತ್ತ ಹಾಲ್ ಸಿಗ್ತದ, ಮೊಸರು ಸಿಗ್ತದ, ಮತ್ತ ಸರ್ ಇಲ್ಲ ಅಂಗಡಿ ಬಂದ್ರೆ ಕಿರಾಣಿ ದುಕಾನ್ ಸಿಗ್ತದ. ಸೂಪರ್ ಮಾರ್ಕೆಟ್. ಓ ಇದು ಕಿರಾಣಿ ಸೂಪರ್ ಮಾರ್ಕೆಟ್ ಇದ್ದಂಗೆ ಅದ ಬಿಡ್ರಿ. ಬಾರಿ ಬೆಸ್ಟ್ ಸೆಟಪ್ ಮಾಡ್ಕೊಡ್ರಿ. ಹೆಸರಿಟ್ರೆ ಮಾತ್ರ ಮತ್ತೆ ಎಲೆಕ್ಟ್ರಿಕಲ್ ಬೇರೆ. ಹಾ ರೀ ಸರ್ ಬೆಸ್ಟ್ ಮಾಡ್ರಿ. ಅದಕ್ಕೆ ರೀ ಸರ್ ನಾವ್ ಎಲ್ಲಿ ಬೇರೆ ಕಡೆಗೆ ಎಲ್ಲಿ ಡ್ಯೂಟಿ ಕರೆದ್ರು ಹೋಗಿಲ್ರಿ ಇಲ್ಲೇ ನಮ್ಮ ಮನೆಗೆ. ಆಮೇಲೆ ಮಸ್ತ್ ಫಸ್ಟ್ ಕ್ಲಾಸ್ ಇಲ್ಲಿ ಕಿರಾಣಿ ದುಕಾನ್ ಸರ್ ಸ್ವಚ್ಛ ರೀ ನಮ್ಮ ಮನೆಯವ್ರು. ಸ್ವಲ್ಪ ತಂದ ಅವಾಗಿಂದ ಫ್ರೆಶ್. ಸರಿ